ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ದಶರಥನ ಪೊಲೀಸು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಪಟ್ಟೆ ಶಾಕ್ ಆಗಿರುತ್ತೆ. ಹಾಗೆ ಜ್ಯೋತಿಕಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಇದೇ ಒಳ್ಳೆ ಸರಿಯಾದ ಟೈಮು. ಆ ಸಿದ್ದು ಮತ್ತು ಶಾರದನ್ನ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಇಮೇಜ್ನೆಲ್ಲ ನಾನು ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿದರೆ ತಾತ ಆ ಸಿದ್ದು ಶಾರದನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಲ್ಲ, ಈ ಮನೆ ಮರ್ಯಾದೆನ ಯಾವ ರೀತಿ ಹಾಳು ಮಾಡಿದ್ರು. ಪಾಪ ಡ್ಯಾಡ್ನ ಅರೆಸ್ಟ್ ಮಾಡಿಸೇ ಬಿಟ್ಟಿದ್ರು. ಇಲ್ಲಿ ಸಲ್ಲದನ್ನೆಲ್ಲ ಹೇಳಿ ಅವರನ್ನು ಅರೆಸ್ಟ್ ಮಾಡೋ ಹಾಗೆ ಮಾಡಿಬಿಟ್ರಲ್ಲ, ಡ್ಯಾಮಿಟ್ ಅಂತ ಬೈತಾ ಇರಬೇಕಾದ್ರೆ ತಾತನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ನೋಡಿ ತಾತ, ಇವ್ರನ್ನ ಇನ್ನು ಎಷ್ಟು ದಿನ ಅಂತ ನಾವು ತಲೆ ಮೇಲೆ ಹೊತ್ಕೊಂಡು ಮೆರಿಬೇಕು, ಏನಾದರೂ ಒಂದು ಮಾಡಲೇಬೇಕು ಅಂತ ಜ್ಯೋತಿಕಾ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಬೇಕು ಬೇಕು ಅಂತ ಬೈತಾ ಇರ್ತಾಳೆ. ಅಲ್ಲ, ಆ ಶಾರದನಿಗಂತೂ ಬುದ್ಧಿ ಇಲ್ಲ, ಸಿದ್ದುಗಂತೂ ಗೊತ್ತಾಗಲ್ವಾ? ಅವನನ್ನ ಎತ್ತು ಒತ್ತು ಸಾಕಿ ಸಲಹಿ ದಶರಥ ಎಷ್ಟು ದೊಡ್ಡವನಾಗಿ ಮಾಡಿದ್ದಾನೆ, ಅದನ್ನೆಲ್ಲ ನೆನಪಾದ್ರೂ ಇಟ್ಕೋಬೇಕಲ್ವಾ? ಈ ರೀತಿ ಮಾಡ್ತಾನೆ ಅಂತ ಅಂದರೆ ನನ್ನ ಕೈಲಿ ನಂಬಕ್ಕಾಗ್ತಿಲ್ಲಪ್ಪ ಅಂತ ಬೈತಾ ಇದ್ರೆ ತನ್ನ ಮನಸ್ಸಲ್ಲಿ ಈ ಕಡೆ ವಿಮಲಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ಸಿದ್ದು ನಿಜವಾಗ್ಲೂ ಇಂಥ ಕೆಲಸ ಮಾಡಿದಾನೋ ಅಥವಾ ಇದು ಸತ್ಯನೋ ಸುಳ್ಳು ನನಗಂತೂ ಒಂದು ಗೊತ್ತಿಲ್ಲ, ಇದರಲ್ಲಿ ಏನೋ ಆಗಿರ್ಬೋದು, ತುಂಬ ಕನ್ಫ್ಯೂಸ್ ಆಗಿದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮುರುಳನು ಸಹ ಹೇಳ್ತಾ ಇರ್ತಾನೆ, ಖಂಡಿತ ಸಿದ್ದು ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಅವ್ರು ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಖಂಡಿತ ಸಿದ್ದು ತಪ್ಪಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ತುಂಬ ಕೋಪ ಮಾಡಿಕೊಂಡು, ನಿನ್ನ ಮಗ ಎಂಥವನು ಅಂತ ಇನ್ನೂ ಗೊತ್ತಾಗಿಲ್ವಾ, ಉಂಡು ಮನೆಗೆ ದ್ರೋಹ ಬಗ್ಗೆ ಅಂತವನು ಅಂತ ಬೈತಾ ಇರಬೇಕಾದ್ರೆ ತಾತ ತುಂಬ ಕೋಪ ಮಾಡಿಕೊಂಡು, ಪಾರಿಜಾತ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇನ್ಯಾರಾದರೂ ಸಹ ಒಂದು ಮಾತಾಡಿದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು, ನೋಡು ಸುಮಿತ್ರಾ, ಮನಸ್ಸನ್ನ ಗಟ್ಟಿಯಾಗಿ ಮಾಡ್ಕೋ, ನನ್ನ ಮಗ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅವ್ನು ಹೇಗಾದರೂ ಮಾಡಿ ನಾನು ಬಿಡಿಸ್ಕೊ ಬರ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಜೊತೆಗೆ ಹೇಳ್ತಾ ಇರ್ತಾರೆ, ಜೋ ಲಾಯರ್ಗೆ ಕಾಲ್ ಮಾಡು ಅಂತ ಅಂದಾಗ ತಾತ ನಾನು ಆಲ್ರೆಡಿ ಕಾಲ್ ಮಾಡಿದ್ದೀನಿ, ಅವ್ರು ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರಂತೆ ಅಂತ ಅಂದಾಗ ಅಷ್ಟೊತ್ತಿಗೆ ಸುಮಿತ್ರಾ ಕಣ್ಣೀರು ಹಾಕೊಂಡು, ಮಾವ ನಾನು ಬರ್ತೀನಿ, ಇಲ್ಲೇ ಇದ್ದರೆ ನನಗೆ ತುಂಬ ಆತಂಕ ಆಗುತ್ತೆ ಅಂತ ಅಂದಾಗ ಸರಿ ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ಈ ಕಡೆ ಮುರಳಿ ಮನೆ ಕಡೆ ಜಪಾನ ಅಂತ ಹೇಳ್ಬಿಟ್ಟು ತಾತ ಹಾಗೆ ಸುಮಿತ್ರಾ ಜ್ಯೋತಿಕಾ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇರ್ತಾರೆ. ಹಾಗೆ ಅಷ್ಟೊತ್ತಿಗೆ ಲಾಯರ್ ಸಹ ಬಂದಿರಬೇಕಾದ್ರೆ, ಬನ್ನಿ ಸರ್, ಆಲ್ರೆಡಿ ಬೇಲು ಸಿಕ್ಕಿದೆ, ಹಾಗೆ ಪೇಪರ್ಸ್ ಎಲ್ಲ ರೆಡಿ ಆಗಿದೆ, ನಾವು ದಶರಥ ಸರ್ನ ಕರ್ಕೊಬರೋಣ ಅಂತ ಲಾಯರ್ ಎಲ್ಲರೂ ಸಹ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ಬಿಟ್ಟು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇದ್ರೆ ಇವ್ರು ಮೂರು ಜನ ಈ ಕಡೆ ದಶರಥನ ನೋಡಿ ಸಿಕ್ಕಾಬಟ್ಟೆ ಬೇಜಾರಿಂದ ನಿಂತ್ಕೋತಾರೆ. ದಶರಥ ತನ್ನ ಹೆಂಡತಿ ಹಾಗೆ ಅಪ್ಪನ ನೋಡಿ ಸಿಕ್ಕಾಬಟ್ಟೆ ಬೇಜಾರಿಂದ ಕಮ್ಮಿಯಿಂದ ನಿಂತ್ಕೊಂಡು ಅವಳೊಳಗೆ ಸಂಕಟ ಪಡ್ತಾ ಇರ್ತಾನೆ. ಹಾಗೆ ತಾತ ಕಣ್ಣೀರಾಗ್ತಾ ಇರಬೇಕಾದ್ರೆ ಸುಮಿತ್ರಾ ದಶರಥನಿಗೆ ಹೇಳ್ತಾ ಇರ್ತಾಳೆ, ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ, ನಿಮಗೆ ಬೇಲ್ ಸಿಕ್ಕಿದೆ, ನಾವು ಬೇಲ್ ಸಿಗುವಾಗ ಮಾಡಿದ್ದೀವಿ, ಯು ಡೋಂಟ್ ವರಿ, ನೀವೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಡ್ಯಾಡ್, ಯು ಡೋಂಟ್ ವರಿ, ಆಲ್ರೆಡಿ ಬೇಲ್ ಸಿಕ್ಕಿದೆ ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕಾ ಕಡೆ ನೋಡಿಕೊಂಡು ದಶರಥ ಹೇಳ್ತಾ ಇರ್ತಾನೆ, ಈ ಸೆಲ್ ಒಳಗಡೆ ನಿಂತಿದ್ದಕ್ಕೆ ನನಗೆ ಸ್ವಲ್ಪನೂ ಬೇಜಾರಿಲ್ಲ ಸುಮಿತ್ರಾ, ಆದರೆ ನಾನು ಏನೂ ತಪ್ಪೇ ಮಾಡದೆ ಇಲ್ಲಿ ಬಂದಿದ್ದೀನಲ್ಲ, ಅದೇ ನನಗೆ ದೊಡ್ಡ ಬೇಜಾರಾಗ್ತಿರೋದು ಅಂತ ಅಂದಾಗ ಜ್ಯೋತಿಕನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಪೊಲೀಸ್ ಕೈಗೆ ಈ ಕಡೆ ಲಾಯರು ಬೇಲ್ ಕೊಟ್ಬಿಟ್ಟು ದಯವಿಟ್ಟು ಇವ್ರನ್ನ ಬಿಟ್ಬಿಡಿ, ಹಾಗೆ ಮತ್ತೆ ಏನು ಗೊತ್ತಾ, ಇವರಿಗೆ ತುಂಬ ರೆಪ್ಯುಟೇಷನ್ ಇದೆ, ಬೇಜಾನ್ ದುಡ್ಡು ಇದೆ, ಆದರೆ ಇವರಿಗೆ ಖಂಡಿತ ಯಾವುದೇ ಶತ್ರುಗಳು ಇಲ್ಲ ಸರ್, ಆದರೆ ಯಾಕೆ ಸರ್ ಇವರು ಟ್ರಕ್ನ ಸುಟ್ಟರು, ಅದು ಹೆಂಗೆ ಸರ್ ನೀವು ಅರೆಸ್ಟ್ ಮಾಡಿದ್ರಿ ಅಂತ ಲಾಯರ್ ಕೇಳ್ತಿರ್ಬೇಕಾದ್ರೆ ಬನ್ನಿ ಶಿವನಾಥ್ ಸರ್, ಹಾಗೆ ಬನ್ನಿ ಮನೆ ಇಬ್ಬರು ಕೂತ್ಕೊಳ್ಳಿ ಅಂತ ಈ ಕಡೆ ಇನ್ಸ್ಪೆಕ್ಟರ್ ಕರೆದು ಕೂರಿಸ್ತಾ ಇರ್ತಾರೆ. ಹಾಗೆ ತಾತನು ಸಹ ನನ್ನ ಮಗ ಖಂಡಿತ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಸುಮಿತ್ರನು ಖಂಡಿತ ನಮ್ಮ ಯಜಮಾನ್ರು ಇಂಥ ಕೆಲಸ ಮಾಡಲ್ಲ ಅನ್ಬೇಕಾದ್ರೆ ಜ್ಯೋತಿಕನು ಸಹ ನಮ್ಮ ಡ್ಯಾಡ್ ತುಂಬ ಒಳ್ಳೆಯವರು, ಇಂಥ ಕೆಲಸಕ್ಕೆಲ್ಲ ಅವರು ಹೋಗಲ್ಲ ಅಂತ ಹೇಳ್ತಾ ಇದ್ರೆ ಲಾಯರು ಸಹ ಅವ್ರು ಈ ವಿಚಾರಣೆಗೆ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ಕೋರ್ಟು ಬೇಲ್ ಕೊಟ್ಟಿದೆ, ಇವ್ರನ್ನ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ರೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ದಶರಥ ಅವ್ರ ಮೇಲೆ ಸ್ಟ್ರಾಂಗ್ ಆಗಿ ಕೇಸು ಫೈಲ್ ಆಗಿದೆ, ಹಾಗೆ ಕ್ರೈಮ್ ನಡೆದ ಇನ್ಸಿಡೆಂಟಲ್ಲಿ ಅವ್ರ ಕಾರು ಅಲ್ಲಿ ಇತ್ತು ಅಂತ ಬೇರೆ CC ಕ್ಯಾಮ್ರಾದಲ್ಲಿ ಸಿಕ್ಕಾಕೊಂಡಿರಬೇಕಾಗುತ್ತೆ, ಏಕೆಂದರೆ ಇದೊಂಥರ ಮಾನಸಿಕ ಹಿಂಸೆ ಥರ ಆಗಿದೆ, ದೊಡ್ಡ ಆರೋಪನ ಇವ್ರ ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಟ್ಟು 1 ನಿಮಿಷ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಎಷ್ಟು ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಶಾರದಾ ಪೊಲೀಸ್ ಸ್ಟೇಷನ್ ಒಳಗಡೆ ಬಂದು ಹೇಳ್ತಾ ಇರ್ತಾಳೆ, ಆರೋಪ ಹೊತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂತಂದ್ರೆ ಅಪರಾಧಿ ಯಾರು ಅನ್ನೋದು ಸಿಕ್ಬಿಟ್ರು ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ನೋಡಮ್ಮ ನಾನು ನಂಬು, ನಿಜವಾಗೂ ನಾನು ಇನ್ನೂ ಫುಡ್ ಟ್ರಕ್ನ ಸುಟ್ಟಾಕಿಲ್ಲ, ಅದು ಸುಟ್ಟಿ ನನಗೇನು ಲಾಭ ಇದೆ ಅಂತ ಅನ್ಬೇಕಾದ್ರೆ ಶಾರದಾ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಸರ್ ನಿಮ್ಮ ಮೇಲೆ ಯಾವುದೇ ಅನುಮಾನ ನಮಗಿಲ್ಲ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ನಿಜವಾಗ್ಲೂ ನಿಮ್ಮ ಟ್ರಕ್ನ ನಾನು ಸುಟ್ಟಿಲ್ಲ, ದಯವಿಟ್ಟು ನನ್ನನ್ನು ನಂಬು ಶಾರದಾ, ತಪ್ಪಾಗಿ ತಿಳ್ಕೊಬೇಡ ಅಂತ ದಶರಥ ಕೇಳ್ಕೊತಿರ್ಬೇಕಾದ್ರೆ ನೀವಿಂಥ ತಪ್ಪು ಮಾಡಿದ್ದೀರಾ ಅಂತ ಕನ್ಸಲ್ಲೂ ಸರ್ ನಾನು ಅಂದ್ಕೊಳ್ಳಲ್ಲ, ನಿಜವಾಗ್ಲೂ ನನಗೆ ಗೊತ್ತು ನೀವು ಖಂಡಿತ ಇಂಥ ಕೆಲಸ ಮಾಡಲ್ಲ, ಆದರೆ ಅಪರಾಧಿ ಸಿಕ್ಕಿದ್ದೇನೆ, ಇನ್ಮೇಲೆ ನೀವು ಈ ಜಾಗದಲ್ಲಿ ಇರೋದು ಬೇಡ, ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ. ಆಗ ಸುಮಿತ್ರಾ ಕೇಳ್ತಾ ಇರ್ತಾಳೆ, ಹಾಗಾದರೆ ಅಪರಾಧಿ ಯಾರು ಸಿಕ್ಕಿದ್ನ ಅಂತ ಕೇಳಬೇಕಾದ್ರೆ ಹಾಗಾದರೆ ಯಾರು ಅಂತ ತಾತನು ಟೆನ್ಷನಿಂದ ಕೇಳ್ತಿರ್ಬೇಕಾದ್ರೆ ನೀವೇ ಕಣ್ಣಾರೆ ನೋಡಿರಂತೆ ಅಂತ ಅಂದ್ಬಿಟ್ಟು
ಸಿದ್ಧಾರ್ಥ ಸರ್ ಅಂತ ಕೂತಾಗ ಸಿದ್ಧಾರ್ಥ ನವೀನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಬರ್ತಾನೆ. ನವೀನ ನೋಡಿ ಈ ಕಡೆ ಜೊತೆಗನಿಗೆ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಇನ್ಸ್ಪೆಕ್ಟರ್ ಇವನ ಅಪರಾಧಿ ಇವನಲ್ಲಿ ಸಿಗ್ತಾ ನಿಮ್ಗೆ ಹೆಂಗೆ ಗೊತ್ತಾಯ್ತು ಇವನೇ ನಿಜವಾದ ಅಪರಾಧಿ ಅಂತ ಅಂದಾಗ ತಗೊಳ್ಳಿ ಅಂತ ವಿಡಿಯೋ ತೋರಿಸ್ತಾ ಇರ್ತಾನೆ. ಅಲ್ಲಿ ಈ ಕಡೆ ವಿಡಿಯೋದಲ್ಲಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋದೆಲ್ಲನೂ ಸಹ ಈ ಕಡೆ ಕುಡ್ಕ ಮಂಜುನಾಥ್ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಅವನಿಗೆ ಸಿಕ್ಕಾಬಟ್ಟೆ ಹೊಡೆದು ಇವರಿಬ್ಬರು ಬಂದಿರಬೇಕಾದ್ರೆ ಆದರೂ ಸಹ ಅವನು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತಾನೆ. ಆದರೆ ಅದರಲ್ಲಿ ಜ್ಯೋತಿಕಾ ಇರೋದು ಮಾತ್ರ ಯಾವುದೂ ಸಹ ಪ್ಲೇ ಆಗ್ತಿರಲ್ಲ. ಈ ಕಡೆ ವಿಡಿಯೋ ನವೀನ ಇರೋದು ಕಡೆ ಮಾತ್ರ ಪ್ಲೇ ಆಗ್ತಾ ಇರುತ್ತೆ. ಅದನ್ನು ನೋಡಿ ಈ ಕಡೆ ಸಿಕ್ಕಾಪಟ್ಟೆ ಟೆನ್ಷನಿಂದ ಪೊಲೀಸು ಶಾಕ್ ಆಗಿಬಿಡ್ತಾರೆ. ಹಾಗೆ ಜ್ಯೋತಿಕನು ಸಹ ತುಂಬ ಟೆನ್ಷನ್ ಮಾಡಿಕೊಂಡು ನವೀನ ಕಡೆ ನೋಡ್ತಾ ಇರ್ತಾಳೆ. ಹಾಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಆ ವಿಡಿಯೋನ ನನಗೆ ಕಳಿಸಿ ನಾನು ಚೆಕ್ ಮಾಡ್ತೀನಿ ಅಂತ ಅಂದಾಗ, ಹಾಗಾದರೆ ನಮ್ಮ ಮಾವನ ಬಿಡ್ತೀರಾ ಅಂತ ಅಂದಾಗ, ನಿರಪರಾಧಿ ಆಗಿದ್ಮೇಲೆ ಅವ್ರನ್ನ ಕಸ್ಟಡಿಯಲ್ಲಿ ಏನಕ್ಕೆ ನಾವು ಇಟ್ಕೊಳ್ಳಿಸಿದ್ದಾರೆ ಸರ್, ಸರಿ ಆಯಿತು ನಿಮ್ಮ ಮಾವನ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಸೆಲ್ಲರ್ ಓಪನ್ ಮಾಡಿದ ತಕ್ಷಣ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಆದರೆ ದಶರಥ ಮಾತ್ರ ತುಂಬ ಕೋಪ ಮಾಡಿಕೊಂಡು ನವೀನ ಹತ್ರ ಬಂದ್ಬಿಟ್ಟು, ನೀನು ನಮ್ಮ ಕಂಪನಿ ಹಣ ಕದ್ದನಲ್ವ ಅವತ್ತು ಸಿಗಾಕೊಂಡೆಲ್ಲ ಆ ಕಳ್ಳ ತಾನೇ ಅಂತ ಅಂದಾಗ, ಸುಮಿತ್ರಾ ಹೌದು ಹೌದು ನಾನು ಇವನು ಎಲ್ಲೋ ನೋಡಿದ್ದೀನಿ ಅಂತ ಅಂದ್ಕೊಂಡೆ, ನೀವು ಮತ್ತೆ ಸಿದ್ದು ನಮ್ಮ ಮನೆಗೆ ಹೇಳ್ಕೊ ಬಂದಿದ್ರಿ, ನಾವೆಲ್ಲ ಬೈದು ಅವಮಾನ ಮಾಡಿದ್ವಿ, ಆದರೆ ನೋಡಿದರೆ ಇವನು ಇಂಥ ಕೆಲಸ ಮಾಡಿದ್ದಾನೆ ಅಂತ ಅಂದಾಗ, ಹೌದು ಮಾವ ಆ ಕಳ್ಳ ಇವನೇ ಅಂತ ಸಿದ್ದು ಹೇಳ್ತಾ ಇದ್ದರೆ ತಾತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಬೈತಾ ಇರ್ತಾರೆ. ಅವತ್ತೇ ನಿನಗೆ ವಾರ್ನ್ ಮಾಡಿ ಕಳಿಸಿದ್ವಿ, ಆದರೂ ಸಹ ಆ ಸೇಡಿಗೋಸ್ಕರ ಇಂಥ ಕೆಲಸ ಮಾಡಿದೆಯಲ್ಲ, ನಾಚಿಕೆ ಆಗಲ್ವಾ, ಬದುಕು ಕಟ್ಕೊಳ್ಳೋ ವಯಸ್ಸಿನಲ್ಲಿ ನೀನು ದ್ವೇಷ ಅದು ಇದು ಅಂತ ಸಾಧನೆ ಮಾಡ್ತಾ ಇದೆಯಲ್ಲ, ನಿಮ್ಮಂಥವ್ರು ಏನಕ್ಕೋ ಹುಡ್ತೀರಾ, ಅಪ್ಪ ಅಮ್ಮನಿಗೆ ಏನಕ್ಕೆ ಕೆಟ್ಟ ಹೆಸರು ತೆಗ್ತೀರಾ ಅಂತ ಬೈತಾ ಇರಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾಂತನು ತುಂಬ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಸೇಡು ತೀರ್ಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಇಂಥ ಕೆಲಸನ ಮಾಡ್ದಲ್ಲೋ ಅವತ್ತೇ ಅದೆಲ್ಲ ಮುಗ್ದೋಗಿತ್ತಲ್ಲ, ನೀನು ನನ್ನ ಜೀವನಕ್ಕೆ ಹಾಗೆ ನಮ್ಮ ನೆಮ್ಮದಿ ಸಂತೋಷಕ್ಕೆ ಎಲ್ಲದಕ್ಕೂ ಕೊಳ್ಳಿ ಇಟ್ಬೇಳೋ ಪಾಪಿ ಅಂತ ಬೈತಾ ಇರ್ತಾಳೆ. ಹಾಗೆ ಇದರಿಂದ ನನಗೇನೋ ಸಿಕ್ತು ಅಂತ ಅನ್ಬೇಕಾದ್ರೆ ಇವನಿಗೆ ಸೇಡ್ ತೀರ್ಕೊತು ಅಂತ ಅಂದ್ಕೊಂಡಿದ್ದೆ, ಆದರೆ ಇವನಿಗೆ ಖಂಡಿತ ಜೈಲು ಶಿಕ್ಷೆ ತಪ್ಪಿದ್ದಲ್ಲ, ಇನ್ಸ್ಪೆಕ್ಟರ್ ಇವನನ್ನ ಬಿಡಬೇಡಿ, ಸುಮ್ಮನೆ ಹಾಕ್ಕೊಂಡು ಲಾಕಪ್ಪಲ್ಲಿ ಸಿಕ್ಕಾಪಟ್ಟೆ ಚಚ್ಚರಿತ ದಶರಥ ಹೇಳ್ತಿರ್ಬೇಕಾದ್ರೆ, ನಮಗೆ ಗೊತ್ತು ಸರ್ ಏನು ಮಾಡಬೇಕಂತ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ಕೊಂಡು ಅವನನ್ನು ಸೆಲ್ಲರೊಳಗೆ ಹಾಕ್ತಾ ಇದ್ರೆ ಈ ಕಡೆ ಜೊತೆಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನೋಡಿ ಸಿದ್ಧಾರ್ಥ ಅವರೇ ನಮ್ಮ ಕೆಲಸನ ಕಡಿಮೆ ಮಾಡಿದ್ರಿ, ಅಪರಾಧನ ಹಿಡ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಅನ್ಬೇಕಾದ್ರೆ, ಇಟ್ಸ್ ಓಕೆ ಸರ್ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಇಲ್ಲಿವರೆಗೂ ಅಪರಾಧಿನ ಹಿಡ್ಕೊಬಂದು ನನ್ನನ್ನು ಕಾಪಾಡಿದ್ರಲ್ಲ, ತುಂಬ ಥ್ಯಾಂಕ್ಸ್ ಶಾರದಾ ಮತ್ತು ಸಿದ್ದು ಅಂತ ದಶರಥ ಹೇಳ್ತಿರ್ಬೇಕಾದ್ರೆ, ನೀವು ನಮ್ಮ ಪಾಲಿನ ದೇವರು ಸರ್, ನಿಮ್ಮಂಥವ್ರಿಗೆ ಅನ್ಯಾಯ ಆಗೋಕ್ಕೆ ನಾನು ಸುಮ್ಮನೆ ಬಿಡಲ್ಲ, ಹಾಗೆ ದೇವರು ಸಹ ಯಾರಿಗೂ ಸಹ ಕೆಟ್ಟದನ್ನು ಮಾಡಲ್ಲ ಅಂತ ಅನ್ಬೇಕಾದ್ರೆ, ಸುಮಿತ್ರನೂ ಸಹ ನಿಮ್ಮಿಂದ ನಮಗೆ ತುಂಬ ಸಹಾಯ ಆಯಿತು, ಸರಿಯಾದ ಸಮಯಕ್ಕೆ ಬಂದು ನನ್ನ ಗಂಡನ ಕಾಪಾಡಿದೆ ಅಂತ ಸಿದ್ದು ಮುದ್ದು ಹಾಗೆ ಶಾರದಾ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ಬನ್ನಿ ಹೋಗೋಣ ಅಂತ ಎಲ್ಲರೂ ಹೋಗ್ತಾ ಇದ್ದರೆ ಜ್ಯೋತಿಕಾ ಮಾತ್ರ ನವೀನ ಕಡೆ ಸನ್ನೆ ಮಾಡಿಕೊಂಡು ವೆಯ್ಟ್ ಮಾಡು ಅಂತ ಹೇಳಿ ಹೊರಗಡೆ ಬರ್ತಾ ಇದ್ರೆ ನವೀನನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಎಲ್ಲರೂ ಸಹ ಹೊರಗಡೆ ಬಂದಾಗ ತಾತ ಹೇಳ್ತಾ ಇರ್ತಾರೆ, ಸಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು, ನೀನೇ ಇಲ್ಲ ತಪ್ಪಾಗ್ಬಿಟ್ಟು ದಶರಥ ಮೇಲೆ ತಪ್ಪು ಅಂತ ಹೊರಿಸಿದ್ಯಾ ಅಂತ ಅಂದ್ಕೊಂಡಿದ್ದೆ, ಅವನು ಅರೆಸ್ಟ್ ಆದಾಗ ಸಿಕ್ಕಾಪಟ್ಟೆ ನಿನ್ನ ಮೇಲೆ ಕೋಪ ಬಂದಿತ್ತು, ಆದರೆ ಸರಿಯಾದ ಸಮಯಕ್ಕೆ ಸಾಕ್ಷಿನ ಕರ್ಕೊಬಂದು ದಶರಥನ ಬಿಡಿಸ್ದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಬಿಡಿ ತಾತ, ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ, ಈ ಸಂಬಂಧದಲ್ಲಿ ನನಗೆ ಇವರು ಮಾವ ಆಗಿದ್ರು ಸಹ ನನ್ನ ಮನಸ್ಸಲ್ಲಿ ತುಂಬಾ ದೊಡ್ಡ ಸ್ಥಾನನ ಇವ್ರ ಮೇಲೆ ಇಟ್ಕೊಂಡಿದ್ದೀನಿ ಅಂತ ಅಂದಾಗ ದಶರಥನಿಗೂ ಸುಮಿತ್ರನಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಸುಮಿತ್ರ ಹೇಳ್ತಾ ಇರ್ತಾಳೆ, ಸರಿಯಾದ ಸಮಯಕ್ಕೆ ನೀವಿಬ್ಬರು ಬಂದಿದ್ದರಿಂದ ನನ್ನ ಗಂಡ ಬಿಡುಗಡೆ ಆದರೂ, ಇಲ್ಲ ಅಂತಂದರೆ ತನ್ನ ಜೀವನದ ಮೇಲೆ ಅವರಿಗೆ ಜಿಗುಪ್ಸೆ ಬರ್ತಿತ್ತು, ಅದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಎಲ್ಲ ಮುಗ್ದೋಯ್ತಲ್ಲ ಇವಾಗ ಖುಷಿಯಾಗಿರಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಆದರೂ ನನಗೆ ಒಂದು ಅನುಮಾನ, ಏನು ಗೊತ್ತಾ ಸಿದ್ದು, ನಿಮ್ಮ ಫುಡ್ ಟ್ರಕ್ ಸುಟ್ಟಾಕಿರೋ ಹಿಂದೆ ಇವನೊಬ್ಬನ ಕೈವಾಡ ಮಾತ್ರ ಅಲ್ಲ, ಇವನ ಹಿಂದೆ ಬೇರೆ ಯಾರು ಇನ್ನೊಬ್ರು ಇರ್ಬೋದು ಅನ್ನೋದು ನನಗೆ ಅನುಮಾನ ಅಂತ ಜ್ಯೋತಿಕಾ ನೋಡ್ಕೊಂಡು ಹೇಳ್ತಾ ಇದ್ರೆ ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾಕಿಂದ ಶಾರದಾ ಕೇಳ್ತಿರ್ತಾಳೆ, ಹಂಗಂದ್ರೆ ಅವರಿಂದ ಯಾರು ಇರ್ಬೋದು ಅಂತ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ನಮ್ಮನೆ ವಿಚಾರನ ಹೊರಗಡೆ ಮುಂದೆ ಮಾತಾಡೋಕ್ಕೆ ಬೇಡ ದಶರಥ, ಬಾ ಹೋಗೋಣ, ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಅಂತ ಅಂದಾಗ ಸುಮಿತ್ರ, ಪ್ಲೀಸ್ ರೀ ಅರ್ಥ ಮಾಡ್ಕೊಳ್ರಿ, ನಮ್ಮ ಮಗಳು ಮರ್ಯಾದಿನ ನೀವೇನಕ್ಕೆ ಕಳೀತಾ ಇದ್ದೀರಾ, ಅವಳು ನಮ್ಮ ಮಗಳು ರೀ, ತುಂಬ ಕುಗ್ಗೋಗಿದ್ದಾಳೆ ಅಂತ ಅನ್ಬೇಕಾದ್ರೆ, ಯಾಕೆ ಡ್ಯಾಡ್ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಂತ ಜ್ಯೋತಿಕಾ ನಾಟಕ ಮಾಡ್ತಾ ಇದ್ದರೆ ಈ ಕಡೆ ತನ್ನ ಮನಸ್ಸಲ್ಲಿ ದಶರಥ ಯೋಚನೆ ಮಾಡ್ತಾ ಇರ್ತಾನೆ, ಇಂಥ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಆಗೋದು ನಿನ್ನ ಕೈಲಿ ಮಾತ್ರ, ಈ ಕೆಲಸ ನೀನೇ ಮಾಡಿರೋದು ಜೋ, ಆದಷ್ಟು ಬೇಗ ಸಾಕ್ಷಿ ಸಮೇತ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಕೋಪದಿಂದ ತನ್ನ ಪಾಡಿ ತಾನು ಕಾರತ್ತಿ ಹೋಗ್ತಾ ಇರಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನೀವಿಬ್ಬರು ಬೇಜಾರು ಮಾಡ್ಕೋಬೇಡಿ, ಫೋಟೋ ಟ್ರಕ್ ಸುಟ್ಟೋಗಿರೋದು ನನಗೂ ಬೇಜಾರಿದೆ, ಅದರಿಂದ ಹೊರಗಡೆ ಬನ್ನಿ, ಖಂಡಿತ ಜೀವನ ಮಾಡೋಕ್ಕೆ ಒಂದು ದಾರಿ ದೇವರು ತೋರಿಸ್ತಾನೆ ಅಂತ ಹೇಳಿ ಕಾರತ್ತಿ ಹೋಗ್ತಾ ಇದ್ದರೆ ಜ್ಯೋತಿಕಾ ಮಾತ್ರ ತುಂಬ ಕೋಪ ಮಾಡಿಕೊಂಡು ಶಾರದಾ ಕಡೆ ನೋಡಿಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ನವೀನ ಸೆಲ್ಲರಲ್ಲಿ ನಿಂತ್ಕೊಬಿಟ್ಟು ಇನ್ಸ್ಪೆಕ್ಟರ್ ಹೊರಗಡೆ ಹೋಗಿದ ತಕ್ಷಣ ಕಾನ್ಸ್ಟೇಬಲ್ನ ಕರೆದು, ನೋಡಿ ಸರ್ ಇವಾಗಷ್ಟೇ ಬಂದಿದ್ರಲ್ಲ ಒಬ್ಬರು ತೆಳ್ಳಗೆ ಬೆಳ್ಳಗೆ ಚಿಕ್ಕ ವಯಸ್ಸಾಗಿದ್ರಲ್ಲ ಆ ಹುಡುಗಿನ ಸ್ವಲ್ಪ ನನ್ನ ಹತ್ರ ಮಾತಾಡೋಕ್ಕೆ ಕಳಿಸ್ತೀರಾ ಅಂತ ಅಂದಾಗ, ಹೆಂಗೈತೆ ನಿಮ್ಮ ಹೀಗೆ ಏನಕ್ಕೆ ಅವರು ಅಂತ ಈ
ಕಡೆ ಕಾನ್ಸ್ಟೇಬಲ್ ಕೇಳ್ತಾ ಇರಬೇಕಾದ್ರೆ ಬೇಲ್ಗೋಸ್ಕರ ಅಪ್ಲೈ ಮಾಡೋಕ್ಕೆ ಕೇಳಬೇಕು ಸರ್, ಅವ್ರೇನಾದ್ರು ಬರಲಿಲ್ಲ ಅಂತ ಅಂದರೆ ಜೀವನ ಪೂರ್ತಿ ನಾನು ಜೈಲಲ್ಲೇ ಇರಬೇಕಾಗುತ್ತೆ. ಅವರು ನನ್ನ ಕಡೆಯವರು ಸರ್ ಪ್ಲೀಸ್ ಕರೀರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಹಾಗೆ ಮತ್ತೆ ನಾವೇನೇ ಹೇಳ್ತಾ ಇರ್ತೀನಿ ಸರ್, ನಾನು ಜೈಲಿಂದ ಹೊರಗಡೆ ಹೋದ್ಮೇಲೆ ನಿಮಗೆ ಏನು ಸಿಗಬೇಕು ಅದನ್ನು ಖಂಡಿತ ಸಿಗೋ ಹಾಗೆ ಮಾಡ್ತೀನಿ, ದಯವಿಟ್ಟು ಕರೀರಿ ಅಂತ ಅಂದಾಗ ದುಡ್ಡಿಗೆ ಆಸೆ ಬಿಟ್ಬಿಟ್ಟು ಈ ಕಡೆ ಕಾನ್ಸ್ಟೇಬಲ್ ಹೊರಗಡೆ ಬಂದು ಜ್ಯೋತಿಕನ ಕರೆಯೋಕ್ಕೆ ಅಂತ ಬರ್ತಾರೆ. ಆದರೆ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಆ ಹುಡುಗ ಹೇಳಿದ್ದು ಇವರೇ ತಾನೇ, ಚಿಕ್ಕ ವಯಸ್ಸಿನ ಹುಡುಗಿ ಅಂತ ಅಂದರೆ ಇವರೇ ಇರ್ಬೋದು ಅಂತ ಅಂದ್ಬಿಟ್ಟು ಶಾರದಾ ಹತ್ರ ಬಂದುಬಿಟ್ಟು ಮೇಡಮ್ ಸೆಲ್ ಒಳಗಡೆ ಇದ್ದಾನಲ್ಲ ಹುಡುಗ ನಿಮ್ಮನ್ನೇನೋ ನೋಡಬೇಕಂತೆ ಕರೀತಿದ್ದೇನೆ ಬನ್ನಿ ಸ್ವಲ್ಪ ಅಂತ ಅಂದಾಗ ಶಾರದನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಮೇ ಬಿ ಫುಡ್ ಟ್ರಕ್ ಏನಕ್ಕೆ ಸುಟ್ಟಿದೆ ಅಂತ ಹೇಳೋಕ್ಕೆ ಏನಾದರೂ ಅವನು ಕರೀತಾ ಇರ್ಬೋದು. ಅದೇನೇ ಆಗಲಿ ನಾನು ಸತ್ಯನ ತಿಳ್ಕೊಬೇಕು ಅಂತ ಅವಳು ಸಹ ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾ ಇರ್ತಾಳೆ. ಆಗಿನ ಕಡೆ ಶಾರದಾ ಒಳಗಡೆ ಬಂದರೆ ಸೆಲ್ಲರ್ ಹಿಂದೆಗಡೆ ನಿಂತ್ಕೊಬಿಟ್ಟು ನವೀನ ಹೇಳ್ತಾ ಇರ್ತಾನೆ, ನೋಡು ನಾನು ಇಲ್ಲಿ ಆದಷ್ಟು ಬೇಗ ಇರೋಕ್ಕಾಗಲ್ಲ, ನನ್ನನ್ನು ಹೊರಗಡೆ ಕರ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂತ ಅಂದರೆ ಈ ಕೆಲಸ ಮಾಡಿಸಿದ್ದು ನೀನೇ ಅಂತ ಎಲ್ಲರಿಗೂ ಹೇಳ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹಿಂತಿರುಗಿ ನೋಡಿದರೆ ಶಾರದಾ ಅಲ್ಲಿರ್ತಾಳೆ. ಶಾರದನ ನೋಡಿ ಶಾಕ್ ಆಗಿ ನವೀನ ನಿಂತಿರಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಹಾಗಾದರೆ ನೀನು ಈ ಕೆಲಸನ ಮಾಡಿಲ್ವಾ, ನಿನ್ನಿಂದ ಬೇರೆ ಯಾರೋ ಇದ್ದಾರೆ, ಹಾಗಾದರೆ ಯಾರೋ ಇರೋದು ಹೇಳು ಅಂತ ಅವ್ನು ಕುತ್ತಿಗೆ ಇಸ್ಕಿ ಸಾಯಿಸೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಸಿದ್ದು ಶಾರದವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಒಳಗಡೆ ಬಂದಾಗ ಇವಳು ಅವನನ್ನು ಕುತ್ತಿಗೆಸ್ಕೋದು ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗಿ ಟೆನ್ಷನಿಂದ, ಶಾರದವ್ರು ಏನು ಮಾಡ್ತಾ ಇದ್ದೀರಾ, ಕಾನೂನಿಗೆ ನಾವು ಇವನನ್ನು ಒಪ್ಪಿಸಿದ್ದೀವಲ್ವಾ, ಅದನ್ನು ಅವರೇ ನೋಡ್ಕೋತಾರೆ, ನೀವು ತಲೆ ಕೆಡಿಸ್ಕೊಬಿಡಿ ಅಂತ ಅಂದಾಗ ಸುಮ್ಮನೆ ಇರಿ ಸರ್, ಇವನು ಎಂಥ ಕೆಲಸ ಮಾಡಿದ್ದಾನೆ, ಇವನು ಏನು ಹೇಳ್ದ ಅಂತ ನಿಮಗೆ ಗೊತ್ತಾ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕನು ಸಹ ಬಂದೇ ಬಿಡ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಸರ್, ನಮ್ಮ ಫುಡ್ ಟ್ರ್ಯಾಕ್ ಸುಡೋಕ್ಕೆ ಬೇರೆ ಯಾರೋ ಇವನಿಗೆ ಸುಪಾರಿ ಕೊಟ್ರಿ ಅಂತ, ಅದು ಯಾರು ಅಂತ ಹೇಳೋಷ್ಟೊತ್ತಿಗೆ ನೀವು ಬಂದುಬಿಟ್ರಿ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಅಲ್ಲ ಈ ಈಟಿಟ್ಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ, ಅಲ್ಲ ನನ್ನನ್ನು ಬಾಯಿ ಬಿಡಬೇಕು ನನ್ನ ಹೆಸರು ಅಂತ ಅನ್ಕೊಬಿಟ್ಟಿದ್ದೆ, ನಾವು ಹೋಗಿ ಸಿದ್ದು ಶಾರದಾ ಮುಂದೆ ಹೇಳ್ತಾ ಇದ್ದಾನಲ್ಲ, ಸ್ವಲ್ಪ ಹತ್ತಿದ್ರೆ ನನ್ನ ಗತಿ ಏನಾಗ್ತಿತ್ತು, ಇವನಿಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ, ನನ್ನನ್ನು ಖಂಡಿತ ಇವನು ಸಿಕ್ಕಾಕಿಸ್ತಾನೆ ಅಂತ ಜೊತೆಗೆ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಪೊಲೀಸ್ ಹೇಳ್ತಾ ಇರ್ತಾರೆ, ನೋಡಿ ಫುಡ್ ಟ್ರಕ್ನ ಸುಟ್ಟಕ್ಕೆ ಸುಪಾರಿ ಕೊಟ್ಟೋರು ಯಾರು ಅಂತ ನಾವು ಕಂಡುಹಿಡಿತೀವಿ, ದಯವಿಟ್ಟು ಇನ್ನೊಂದು ಸ್ಕ್ರೀನ್ನ ಇಲ್ಲಿ ಶುರು ಮಾಡಬೇಡಿ, ನಮಗೆ ಇಷ್ಟ ಆಗಲ್ಲ, ಇಲ್ಲಿಂದ ಹೊರಟೋಗಿ ಅಂತ ಅನ್ಬೇಕಾದ್ರೆ ಸಿದ್ದು ಶಾರದನ ಕರ್ಕೊಂಡು ಹೋಗ್ತಾ ಇದ್ರೆ ಜ್ಯೋತಿಕ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ನವೀನ ಗುರಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ. ಮನೆಗೆಲ್ಲರೂ ಬಂದಿರಬೇಕಾದ್ರೆ ಈ ಕಡೆ ಪಾರಿಜಾತ ತುಂಬ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ, ಇದೇನಿದು ದಶರಥನ ಇಷ್ಟು ಬೇಗ ಬಿಟ್ಬಿಟ್ರಾ, ಬೇರೆ ಸಿಗ್ತಾ ಅಂತ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಅವನು ನಿರಪರಾಧಿ ಅಂತ ಗೊತ್ತಾಯಿತು, ಸಿದ್ದು ಶಾರದಾ ಸಾಕ್ಷಿನ ತಂದು ತೋರಿಸಿದ್ರು, ಹಾಗೆ ನಿರಪರಾಧಿ ಯಾರು ಅಂತ ಕರ್ಕೊಬಂದರು, ಹಂಗಾಗಿ ಇನ್ಸ್ಪೆಕ್ಟರು ಸಾರಿ ಕೇಳಿ ಕಳಿಸ್ಕೊಟ್ರು ಅಂತ ಅಂದಾಗ ಹೌದು ಅತ್ತೆ ಈ ಥರ ಎಲ್ಲ ಆಯಿತು ಅಂತ ನಡೆದಿದ್ದ ಘಟನೆ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಾರಿಜಾತನಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಸದ್ಯ ನಮ್ಮ ಅಣ್ಣನ ಮೇಲೆ ಎಲ್ಲಿ ದ್ವೇಷ ಕಟ್ಕೋತಾನೆ ಅಂತ ಅಂದ್ಕೊಂಡಿದ್ದೆ, ಸಿದ್ದು ಒಳ್ಳೆ ಕೆಲಸ ಮಾಡ್ದ ಅಂತ ವಿಮಲ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮುರಳಿನೂ ಸಹ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತ ತುಂಬ ಹೊಗಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಪಾರಿಜಾತ ಕೇಳ್ತಾ ಇರ್ತಾಳೆ, ಆ ದಡ್ಡನ ಮಗ ಯಾರು ಸಿಕ್ಕಾಕೊಂಡವನು ಅಂತ ಅಂದಾಗ ನಿಮ್ಮ ಮಗ ನವೀನ ಅಂತ ಅಂದಾಗ ಸಿಕ್ಕಾಪಟ್ಟೆ ಶಾಕಾಗಿ ನಿಂತ್ಕೊಂಡಿದ್ರೆ ದಶರಥ ತುಂಬ ಕೋಪ ಮಾಡಿಕೊಂಡು, ಜೋ ಇವಾಗಲಾದರೂ ನಿಜ ಹೇಳು, ಆ ನವೀನನ್ನ ಕರ್ಕೊಬಂದು ಫುಡ್ ಟ್ರ್ಯಾಕ್ಗೆ ಯಾಕೆ ನೀನು ಬೆಂಕಿ ಇಡ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿದ್ರೆ ನೋ ಡ್ಯಾಡ್ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.